ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹುಕೋಟಿ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ. ಇದೀಗ ಬಂಧನದ ಭೀತಿಯಲ್ಲಿರುವ ಮಾಜಿ ಸಚಿವ ನಾಗೇಂದ್ರ ನಿನ್ನೆ ಸಂಜೆ ನೋಟಿಸ್ ಅನ್ನು ಸಿಬಿಐ ಕೊಟ್ಟಿದೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅವರು. ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಕೂಡ ಹಾಕಿದ್ದಾರೆ ಅವರು ಆಲ್ರೆಡಿ. ಈಗ ಈ ಸಂಬಂಧ ವಿಚಾರಣೆಯನ್ನ ಕೋರ್ಟ್ ನಡೆಸಿತು. ನಿನ್ನೆ ಸಿಬಿಐ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸೋಕ್ಕೂ ಕೂಡ ಸೂಚನೆ ಕೊಟ್ಟು ವಿಚಾರಣೆಯನ್ನ 9ನೇ ತಾರೀಕು ಮುಂದೂಡಿಕೆ ಮಾಡಿದೆ. ಇದರ ನಡುವೆ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಶಾಸಕ ನಾಗೇಂದ್ರ ಅವರು. ಈ ಹಗರಣದಲ್ಲಿ ಸಿಬಿಐ ತನಿಖೆಯನ್ನು ಆಲ್ರೆಡಿ ಆರಂಭ ಮಾಡಿದೆ. ಇತ್ತೀಚೆಗೆ ಅವರ ತೀರಾ ಕ್ಲೋಸ್ ಸರ್ಕಲ್ನಿರೋ ವಿಶ್ವನಾಥ್ ಅನ್ನೋರ ಬಳ್ಳಾರಿಯ ನಿವಾಸ ಮತ್ತು ಕಚೇರಿಗಳ ಮೇಲೂ ಕೂಡ ಸಿಬಿಐ ರೇಡ್ ಮಾಡಿತ್ತು. ಕೆಲವೊಂದು ಮಹತ್ವದ ದಾಖಲೆಗಳನ್ನು ಪಡ್ಕೊಂಡಿದೆ. ಇದರ ನಡುವೆ ಈಗ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಹಣ ದುರುಪಯೋಗದ ಆರೋಪದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಬಿ ನಾಗೇಂದ್ರ ಅವರು ಎದುರಿಸಬೇಕಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹುಕೋಟಿ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಇದೀಗ ಸಿಬಿಐ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ. ಜಾಮೀನಿಗೆ ಇವರು ಹಾಕ್ಕೊಂಡಿದ್ರು, ನಿರೀಕ್ಷಣಾ ಜಾಮೀನಿಗೆ. ಬಟ್ ಅದು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿತು. ಈಗ ನೀವು ಬೇಕಾದ್ರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು, ಬೇಲಿ ಯಾಕೆ ಕೊಡಬಾರ್ದು ಅನ್ನೋ ಕಾರಣವನ್ನು ಕೊಟ್ಟು ಅಂದ್ಕೊಂಡು ಜನವರಿ 9ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಇದರ ನಡುವೆ ಏನಾಗುತ್ತೆ, ವಿಚಾರಣೆಗೆ ಹಾಜರಾಗ್ತಾರಾ ಹೆಂಗೆ ನಾಗೇಂದ್ರ ಅವರು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ನಿನ್ನೆಯೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವರ ಬೇಲ್ ಅರ್ಜಿ ವಿಚಾರಣೆ ಆಗಿತ್ತು. ಇವತ್ತು ಬೇಕಾದ್ರೆ ಆಕ್ಷೇಪಣಾರ್ಹ ಅರ್ಜಿನ ಹಾಕ್ಬೋದು ನೀವು ಅಂದ್ಕೊಂಡು ಕೋರ್ಟ್ ಹೇಳಿದೆ. ಸೊ ಏನ್ ಮಾಡ್ಬೋದು, ಸಿಬಿಐ ನಡೆ ಏನಾಗಿರ್ಬೋದು, ನೋಟಿಸ್ಗೆ ನಾಗೇಂದ್ರ ಅವರ ರೆಸ್ಪಾಂಡ್ ಯಾವ ರೀತಿ ಆಗಿರ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ? ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದಂತಹ ಬಹುಕೋಟಿ ಹಗರಣ, ಸುಮಾರು 87 ಕೋಟಿ ರೂಪಾಯಿ ಹಣವನ್ನ ಅಕ್ರಮವಾಗಿ ಆಂಧ್ರದಲ್ಲಿರ್ತಕ್ಕಂಥ ಕೆಲವೊಂದು ಖಾಸಗಿ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಸಂಬಂಧಪಟ್ಟಂತೆ ಏನು ಮೊದಲಿಗೆ ಲೋಕಾಯುಕ್ತ ದಾಳಿ ಆಗುತ್ತೆ, ಇಡಿ ದಾಳಿ ಆಗುತ್ತೆ, ನಂತರ ಆ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗುತ್ತೆ. ಈ ಪ್ರಕರಣದಲ್ಲಿ ಈಗ ಇಲ್ಲಿ ಜಾಮೀನು ಮೇಲೆ ಹೊರಗಡೆ ಇರ್ತಕ್ಕಂಥ ನಾಗೇಂದ್ರ ಅವರು ವಿಚಾರಣೆಗೆ ಸರಿಯಾಗಿ ಹಾಜರಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು ಈಗ ಸಿಬಿಐ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಿಬಿಐ ತನಿಖೆಯಲ್ಲಿ ಬಹುತೇಕ ನಾಗೇಂದ್ರ ಅವರ ಪಾಲು, ಈ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿರೋ ಹಿಂದೆ ಅಲ್ಲಿನ MD ಜೊತೆಗೆ ಸಿಬ್ಬಂದಿಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ರು. ಜೊತೆಗೆ ಶೇಷಾದ್ರಿಪುರಂನಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಜೊತೆಗೆ MG ರಸ್ತೆಯಲ್ಲಿದ್ದಂತ ಒಂದು ಬ್ಯಾಂಕ್, ಈ ಒಂದು ನಿಗಮದ ಅಧಿಕೃತವಾಗಿ ಏನು ಮೇಂಟೈನ್ ಅನ್ನ ಮಾಡ್ತಾ ಇದ್ರು ಅಕೌಂಟ್, ಅದರಿಂದ ಬೇರೆ ನಕಲಿ ಅಕೌಂಟ್ ಗಳನ್ನ ತೆರೆದು ಅಲ್ಲಿಗೆ ಹಣವನ್ನ ವರ್ಗಾವಣೆ ಮಾಡಿದ್ರಲ್ಲಿ ಇವರು ಒಂದು ಸೂಚನೆ ಮೇರೆಗೆ ಆ MD ಆಗಿದ್ದಂತವರು ಹಣವನ್ನ ವರ್ಗಾವಣೆ ಮಾಡಿದ್ರು. ಅಲ್ಲಿಂದ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕೆಲವೊಂದು ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಹಣ ಹೋಗಿತ್ತು. ಇವೆಲ್ಲವೂ ಸಹ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಆಗಿದೆ ಅನ್ನೋದು ಸಿಬಿಐ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಈಗ ಏನಾದ್ರೂ ವಿಚಾರಣೆಗೆ ಹಾಜರಾದರೆ ಸಿಬಿಐ ಅಧಿಕಾರಿಗಳು ತನ್ನನ್ನ ಬಂಧಿಸುತ್ತಾರೆ ಅನ್ನೋ ಒಂದು ಭೀತಿಯಲ್ಲಿ ನಾಗೇಂದ್ರ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಹೀಗಾಗಿ ಮತ್ತು ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಆ ಬಂಧನದ ಭೀತಿಯಿಂದ ತಲೆ ಮತ್ಕೊಳ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದೇ ಆರೋಪದ ಬೆನ್ನಲ್ಲೇ ಸಚಿವ ಸ್ಥಾನವನ್ನು ಕೂಡ ಕಳಕೊಂಡಿದ್ರು.